6 1 2 ನಾವೆಲ್ಲ ಭಾರತೀಯ ಅಂತ ಯೋಚನೆ ಮಾಡ್ಕೊಂಡು ಯುದ್ಧಕ್ಕೆ ಹೋಗ್ತೇವೆ. ಅದೇ ಥರ ಸಿವಿಲ್ನೊಳಗೂ ತಾವೆಲ್ಲರೂ ನಾವು ಭಾರತೀಯ ಅನ್ನೋದು ಒಂದು ಭಾವನೆ ಮೂಡುವುದು ಭಾಳ ಇಂಪಾರ್ಟೆಂಟ್ ಇದೆ. ಈ ವರ್ಗದಲ್ಲಿ ಆ ನಂಬಿಕೆ ಮೂಡುವ ಟ್ರೈನಿಂಗು ನಿಮಗೆ ಸಿಗ್ತಾ ಇದೆ. RSSನ ಕಾರ್ಯಕರ್ತ ಎಲ್ಲ ನೋಡಿದಾಗ ನನಗೆ ನಮ್ಮ ಮಿಲಿಟ್ರಿಯದು ನೆನಪಾಗುತ್ತೆ. ನಿಮ್ಮ ಡಿಸಿಪ್ಲಿನ್ನು, ನಿಮ್ಮ ಯೂನಿಫಾರ್ಮು, ನಿಮ್ಮ ಡ್ರಿಲ್ಲು, ನಿಮ್ಮ ಆರ್ಗನೈಸೇಷನ್ನು. ಸೊ ಯುರ್ ಆಲ್ ಬ್ಲೆಸ್ಡ್ ಟು ಬಿ ಇನ್ ದಿಸ್ ಆರ್ಗನೈಸೇಷನ್ ವಿಚ್ ಔಟ್ಸೈಡ್ ಆಫ್ ದಿ ಆರ್ಮಿ ಟು ಗೆಟ್ ದ ಸೇಮ್ ಫೀಲಿಂಗ್ ಆಫ್ ಎ ಆರ್ಮಿ ಯೂನಿಟ್. ನಮ್ಮ ಗೌರ್ಮೆಂಟ್ ಅಗ್ನಿವೀರ್ ಸ್ಕೀಮ್ ಅಂತ ತಂದಿದೆ. 17ರಿಂದ 21 ವರ್ಷದಲ್ಲಿ ಅಗ್ನಿವೀರ್ ಅಂತ ಸೇರಿಸ್ಕೊತಾ ಇದ್ದೀವಿ. 6 ತಿಂಗಳು ಟ್ರೈನಿಂಗು, 3 ವರ್ಷ ಸರ್ವಿಸ್ ಇರುತ್ತೆ. ಟ್ರೈನಿಂಗ್ ಆದಮೇಲೆ ಒಂದು 25% ನಾವು ಜನನ ಇಟ್ಕೊತೀವಿ, 75% ವಾಪಸ್ ಸೊಸೈಟಿಗೆ ಕಳಿಸ್ತೀವಿ. ಇದೊಂದು ಭಾಳ ಒಳ್ಳೆ ಸ್ಕೀಮ್ ಗೌರ್ಮೆಂಟ್ ತಂದಿದೆ. ಈ ವರ್ಷ ಹೆಚ್ಚು ಕಮ್ಮಿ 1 ಲಕ್ಷ ಜನನ ನಾವು ಸೇರಿಸ್ಕೊತೀವಿ. ಇನ್ನು 2 ವರ್ಷದಲ್ಲಿ 1,60,000 ಜನ ಸೇರಿಸ್ಕೊತೇವೆ. ಆ 1,60,000 ಜನದಲ್ಲಿ 40,000 ಜನ ನಾವು ಇಟ್ಕೊಂಡು 1,00,000 ನಾವು ವಾಪಸ್ ಸೊಸೈಟಿಗೆ ವಾಪಸ್ ಕಳಿಸ್ತೀವಿ. ಅವರಿಗೆ ಬೇರೆ ಬೇರೆ ಆಪರ್ಚುನಿಟಿ ಗೌರ್ಮೆಂಟ್ ಕೊಡುತ್ತೆ. ಬಟ್ ಮುಖ್ಯದ ಪಾರ್ಟ್ ಏನಂದರೆ, ಪ್ರತಿಯೊಂದು ವಿಲೇಜ್ನಲ್ಲೂ 4ರಿಂದ 5 ಶುರುವಾದ್ನಾಗೆ ಅಗ್ನಿವೀರ್ಸ್ ಇರಬೇಕು. ಆ ವಿಲೇಜ್ನಲ್ಲಿ ಅವರು ಒಂದು ಡಿಸಿಪ್ಲಿನ್ ಕಲ್ಚರ್ ತರಬೇಕು. ನೀವು ಹೆಂಗೆ ತರ್ತಾ ಇದ್ದೀರಿ ಅದೇ ಥರ ಮಿಲಿಟ್ರಿಯಲ್ಲಿ ಟ್ರೈನಿಂಗ್ ಆದವರು ಈಗ ವಿಲೇಜ್ನಾಗೆ ಬರ್ತಾರೆ. ಗೌರ್ಮೆಂಟಿನ ಅದೊಂದು ಇಂಪಾರ್ಟೆಂಟ್ ಏಮ್ ಇದೆ ಅಗ್ನಿವೀರ್ ಸ್ಕೀಮ್ನೊಳಗೆ. ಕೆಲವು ಜನ ಹೇಳ್ತಾರೆ, ಸರ್ 4 ವರ್ಷ ಆದ ತಕ್ಷಣ ವಾಪಸ್ ಕಳಿಸ್ತಾ ಇದ್ದೀವಿ ಅಂತ. ವಾಪಸ್ ಕಳಿಸ್ತಾ ಇಲ್ಲ, ಅವ್ರನ್ನ ವಿ ಆರ್ ಸೆಂಡಿಂಗ್ ದಮ್ ವಿತ್ ಅ ಪರ್ಪಸ್ ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಎ ವೆರಿ ಗುಡ್ ಸಕ್ಸಸ್. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಈ ಸುಂದರವಾದ ಇಂಪಾರ್ಟೆಂಟ್ ವರ್ಗನ ಆರ್ಗನೈಸ್ ಮಾಡಿರುವ ತಂಡಕ್ಕೆ ನನ್ನ ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ಇಲ್ಲಿ ಈ ಟ್ರೈನಿಂಗಿಗೆ ಬಂದಿರುವ ಕಾರ್ಯಕರ್ತರಿಗೆ ಕಂಗ್ರ್ಯಾಚುಲೇಷನ್ಸ್. ಕೊನೆಯಲ್ಲಿ ದೇವರದಲ್ಲಿ ಒಂದೇ ಒಂದು ಪ್ರಾರ್ಥನೆ ಏನಂದರೆ, ನಿಮ್ಮ ಆಸೆ ಆಕಾಂಕ್ಷೆಗೆ ಪೂರ ಮಾಡುವ ಶಕ್ತಿ ನಿಮಗೆ ದೇವರು ಕೊಡಲಿ ಎಂದು ಬಯಸುತ್ತೇನೆ. ಥ್ಯಾಂಕ್ ಯು ಆಲ್. ಇನ್ನೊಂದು ಸತಿ ನನಗೆ ಕರೆದು ನನ್ನ ವಿಚಾರ ಶೇರ್ ಮಾಡುವ ಆಪರ್ಚುನಿಟಿ ಕೊಟ್ರಿ ಅಂತ ಹೇಳಿ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್. ಜ್ಞಾನ, ವಿಜ್ಞಾನ, ಗಣಿತ, ತಂತ್ರಜ್ಞಾನ, ಖಗೋಳ, ಭೂಗೋಳ, ಭಾಷೆ, ಸಾಹಿತ್ಯ, ವೈದ್ಯಕೀಯ ಎಲ್ಲ ರಂಗದಲ್ಲೂ ಕೂಡ ನಾವಿಷ್ಟು ಮುಂದುವರೆದಿದ್ವಿ. ಅಷ್ಟು ಮಾತ್ರ ಅಲ್ಲ, ಆರ್ಥಿಕ ಸ್ಥಿತಿ ಬಗ್ಗೆ ರಾಜವ್ರ ಗಮನಕ್ಕೆ ತಂದರು. ನಾನು ಸುಮ್ಮನೆ ಒಬ್ಬರನ್ನ ವಿಚಾರಿಸಿದಾಗ ನನಗೆ ಗೊತ್ತಾಯಿತು, ಸುಮಾರು ಒಂದು 1000 ವರ್ಷದ ಹಿಂದೆ 1100ರಲ್ಲಿ ಯಾವಾಗ ಮೊಹಮ್ಮದ್ ಗಜ್ನಿ ಗೋರಿಗಳು ಆಕ್ರಮಣ ಮಾಡಿದರೋ, ಆಗ ನಮ್ಮ ದೇಶದ ಇಕಾನಮಿ ಇದು 47% ಇತ್ತಂತೆ. ಇಡೀ ಜಗತ್ತಿನ ಇಕಾನಮಿಯಲ್ಲಿ ಭಾರತದ ಪಾಲು 50% ಇತ್ತು. 1500ರ ಸಮಯಕ್ಕೆ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಅದು ಸುಮಾರು 32% ಇನ್ನೂ ಇತ್ತು. 1780 ಪ್ಲಾಸಿ ಕದನದ ಆ ಸಮಯದಲ್ಲೂ ಕೂಡ ನಾವು 27% ಇದ್ವಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ನಮ್ಮದು 18% ಆಗಲೂ ಇತ್ತು. 1947ಕ್ಕೆ 3%ಕ್ಕೆ ಇಳೀತದೆ. ಅಂದರೆ ಇಂಥ ಸಂಪದ್ಭರಿತ ದೇಶ, ಇಂಥ ಜ್ಞಾನಿ ದೇಶ 45ರಿಂದ 3ಕ್ಕೆ ಇಳೀತದಂದರೆ ಎಷ್ಟು ಇಲ್ಲಿಂದ ದೋಚಿಕೊಂಡು ಹೋಗಿರಬಹುದು. ಆ ದೋಚಿಕೊಂಡು ಹೋಗಿರುವಂಥದ್ದು ಈಗ ಜಗತ್ತಿನ ಅನೇಕ ದೇಶದವರು ನಮಗೆ ಕೊಡಲಿಕ್ಕೆ ಹಾತೊರಿತಾ ಇದ್ದಾರೆ, ನಿಮ್ಮ ದೇಶದನ್ನು ನೀವು ತೊಗೊಂಡು ಹೋಗ್ತೀರಾ ಅಂತೇಳಿ. ಆದರೆ ಅಷ್ಟು ಬೆಲೆ ಬಾಳುವಂಥದ್ದು ಅಲ್ಲಿದೆ. ಹೊಡೆತ ಆಗಿರುವಂಥದ್ದು ಡಾಕ್ಟರ್ ಜಿಯವರು ಗುರುತಿಸಿರೋದು ಎಲ್ಲಿ ಅಂತ ಕೇಳಿದರೆ, 1832ರಲ್ಲಿ ಈ ದೇಶದ ಭವಿಷ್ಯವನ್ನು ಈ ಜನಾಂಗ ಮರೀಬೇಕು. ಫಾರ್ಗೆಟ್ ದಿ ಫ್ಯೂಚರ್, ನಿಮ್ಮ ಭವಿಷ್ಯವನ್ನು ನೀವು ಮರೀಬೇಕು ಅಂತ ಹೇಳಿದರೆ ಅವ್ರು ಮಾಡಿರೋಂಥ ಯೋಚನೆ ಅಥವಾ ಷಡ್ಯಂತ್ರ ಏನು ಅಂತ ಹೇಳಿದ್ರೆ, ಫಾರ್ಗೆಟ್ ದಿ ಪಾಸ್ಟ್ ಮತ್ತು ಫಾರ್ಗೆಟ್ ದಿ ಪ್ರೆಸೆಂಟ್. ನಿಮ್ಮ ಇತಿಹಾಸವನ್ನು, ಪಾಸ್ಟ್ ಅದನ್ನು ಮರೀಬೇಕಾದರೆ ನೀವು ನಿಮ್ಮ ರೆಕಾರ್ಡ್ಸ್ಗಳನ್ನು ಅಳಿಸಿ ಹಾಕಬೇಕು. ಅಂದರೆ ನೀವೇನು ಸಾಧನೆ ಮಾಡಿದ್ದೀರಿ ಇದು ಜಗತ್ತಿಗೆ ಗೊತ್ತಾಗಬಾರ್ದು. ಎಲ್ಲ ದಾಖಲೆಗಳ ನಾಶ ಆದರೆ ನಿಮ್ಮ ಸಾಮರ್ಥ್ಯ ಏನು ಅಂತಲೇ ಇತಿಹಾಸನೇ ಮರ್ತು ಹೋಗಿರುತ್ತೆ.
ಚರಿತ್ರೆನೇ ಮರ್ತು ಹೋಗುತ್ತೆ. ಹಾಗೆಯೇ ಡಿಸ್ಟ್ರಾಯ್ ದ ಪ್ರೆಸೆಂಟ್ ಅಂತ ಕೇಳಿದರೆ ನಿಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲು ಮಾಡಬೇಕು. ಆಗ ನೀವು ದಾಸ್ಯತನವನ್ನು ಒಪ್ಕೊಳ್ತೀರಿ ಅನ್ನೋ ಕಾರಣವನ್ನು ಮಾಡಿದರು. ನಿಮ್ಮ ಫ್ಯೂಚರನ್ನು ನಾಶ ಮಾಡಬೇಕು ಅಂತಿದ್ರೆ ನಿಮ್ಮನ್ನು ಭ್ರಮಿತರನ್ನಾಗಿಸಬೇಕು. ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಹೇಳಿ ನಮ್ಮ ಮೇಲೆ ಹೇರಿದಂಥ ಪರಿಣಾಮವಾಗಿ ನಾವು ಅವರಿಂದನೇ ಕಲ್ತೀವಿ ಅನ್ನೋಂಥ ಮಾನಸಿಕತೆಗೆ ಒಳಗಾದ್ವಿ. ಆದರೆ ಆಳಕ್ಕೆ ಇಳಿದ್ರೆ ಗಭೀರಂ ಅವತಾರ ಅಂತಾದರೆ ನಮಗೆ ಗೊತ್ತಾಗುತ್ತೆ. ಅನೇಕ ಮಹಾನ್ ವ್ಯಕ್ತಿಗಳು ಈ ದೇಶದ ಬಗ್ಗೆ ಏನು ಹೇಳಿದ್ದಾರೆ. ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ, ವಿ ಓ ಎ ಲಾಟ್ ಟು ಇಂಡಿಯನ್ಸ್ ಹೂ ಹ್ಯಾವ್ ಟಾಟ್ ಅಸ್ ಹೌ ಟು ಕೌಂಟ್. ಯಾಕೆ ಹೇಳಬೇಕಿತ್ತು? ನಮಗೆ ದಶಮಾನ ಪದ್ಧತಿ ನಾವು ಹೇಳಿಲ್ಲ ಅಂತ ಹೇಳಿದರೆ, ಕಲಿಸಿರಲಿಲ್ಲ ಅಂತ ಹೇಳಿದರೆ, ಅವ್ರು ಹೇಳ್ತಾರೆ ಯಾವುದೇ ಸಂಶೋಧನೆ ಸಾಧ್ಯವಾಗ್ತಿರಲಿಲ್ಲ. ವಿಲ್ ಡ್ಯೂರಾಂಟ್ ಹೇಳ್ತಾರೆ, ಮದರ್ ಇಂಡಿಯಾ ಇಸ್ ಮದರ್ ಆಫ್ ಅಸ್ ಆಲ್. ಅಂದರೆ ಈ ಭಾರತ ಮಾತೆ ನಮ್ಮೆಲ್ಲರ ತಾಯಿ, ಸಂಸ್ಕೃತ ನಮ್ಮೆಲ್ಲ ಭಾಷೆಗಳಿಗೆ ತಾಯಿ, ಗಣಿತಕ್ಕೆ ಮೂಲ ಭಾರತ ಅಂತ ಹೇಳುತ್ತೆ. ಎಲ್ಲದಕ್ಕೂ ಆಧಾರ ಏನು ಅಂತ ಹೇಳಿದ್ರೆ ಭಾರತದಲ್ಲಿದೆ ಅಂತ ಹೇಳ್ತಾರೆ ಅವರು. ಮಾರ್ಕ್ ಟ್ವೈನ್ ಹೇಳ್ತಾರೆ, ಭಾಷೆಗಳ ತವರು, ಪರಂಪರೆ, ಜ್ಞಾನ, ಇದಕ್ಕೆಲ್ಲ ಅಜ್ಜಿ ಮುತ್ತಜ್ಜಿ ಸ್ಥಾನದಲ್ಲಿರುವಂಥ ದೇಶ ಭಾರತ ಅಂತ ಅವರು ಹೊಗಳಿರಬೇಕಾದ್ರೆ ಅವರು ಸುಮ್ಮನೆ ಹೊಗಳುವಂಥವ್ರಲ್ಲ. ಇಂಥ ದೇಶವನ್ನು ನಾವು ಮತ್ತೊಮ್ಮೆ ಕೆದಕುವಂಥ ಪ್ರಯತ್ನವನ್ನು ಮಾಡಿದರೆ ನಾವು ಮತ್ತೆ ಮೇಲೆ ಏರಲಿಕ್ಕೆ ಸಾಧ್ಯ ಇದೆ. ಆಳ ಬಗದಷ್ಟು ಕೆಳಗೆ ಹೋದಷ್ಟು ನಮ್ಮ ಸಂಸ್ಕೃತಿಯ ಹರಡುವಿಕೆ ಎಷ್ಟಿದೆಯೋ ನಾಗರಿಕತೆಯನ್ನು ಅಷ್ಟೇ ಮೇಲೆತ್ತಲಿಕ್ಕೆ ಸಾಧ್ಯ ಇದೆ. ಬ್ಯೂಟಿಫುಲ್ ಟ್ರೀ ಅನ್ನುವಂಥ ಪುಸ್ತಕದಲ್ಲಿ, ಅಂದರೆ ಚೆಲುವ ತರುವಂಥ ಕನ್ನಡದಲ್ಲಿದೆ, ಧರ್ಮಪಾಲ್ ಅವರು ಬರೀತಾರೆ, ಈ ದೇಶದ ಚರಿತ್ರೆ ಎಷ್ಟು ವಿಶಾಲ ಅಂತ ಹೇಳಿದರೆ, ಅದರ ಸಂಸ್ಕೃತಿ ಎಷ್ಟು ಆಳ ಅಂತ ಹೇಳಿದರೆ, ಅದರ ನಾಗರಿಕತೆ ಮೇಲೆ ಇಷ್ಟು ವಿಜೃಂಭಿಸೋದನ್ನು ನೋಡಿ ಹೇಳ್ಬೋದು. ದೇಶದ ಜಗತ್ತಿನ ಅನೇಕ ದೇಶಗಳಿಗೆ ಆಶ್ರಯ ಕೊಟ್ಟಂಥ ದೇಶ ಇದು. ಈ ದೇಶದ ಬೇರನ್ನು ಬ್ರಿಟಿಷರು ಅದನ್ನು ಬಗೆದರು. ಅಧ್ಯಯನ ಮಾಡಬೇಕಾದ್ರೆ ಮೇಲೆ ನಾಗರಿಕತೆ ಅಧ್ಯಯನ ಮಾಡೋ ಬದಲು ಅದರ ಆಳವನ್ನು ಬಗೀತ ಬೇರನ್ನು ಕತ್ತರಿಸಿದ್ರು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಕೂಡ ದುಂಡು ಮೇಜಿನ ಪರಿಷತ್ತಲ್ಲಿ ಅದನ್ನು ಹೇಳ್ತಾರೆ. ಅಂದರೆ ನಮ್ಮ ಆಳ ಇಷ್ಟಿದೆ, ಆದರೆ ಇದರ ಎತ್ತರ ನಮಗೆ ಅಳಿಲಿಕ್ಕೆ ಸಾಧ್ಯನೇ ಆಗಲಿಲ್ಲ.